ಈಗ ಸದ್ಯಕ್ಕೆ ಜನ ನಿಮ್ಮ ಶಿಸ್ತನ್ನು ನೋಡಿ, ನಿಮ್ಮ ಬದ್ಧತೆನ ನೋಡಿ, ನೀವು ಮಾಡ್ತಿರೋ ಸ್ಯಾಕ್ರಿಫೈಸಸ್ನ ನೋಡಿ ಖಂಡಿತ ನಗ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ಅನಿಸಿರುತ್ತೆ, ಇದು ಅನಾವಶ್ಯಕ, ಇವನು ತುಂಬ ತಲೆ ಕೆಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದಾನೆ ಅಂತ. ಇಲ್ಲ, ಕೆಲವೊಂದು ಜನ, ಅಯ್ಯೋ ಇವನು ಸಮಯನ ವ್ಯರ್ಥ ಮಾಡ್ತವನೆ, ಇವನ ಜೀವನನ ಇವನೇ ಹಾಳು ಮಾಡ್ಕೋತಾನೆ, ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕಾ ಅಂತ ಮಾತಾಡೋರು ಇರ್ತಾರೆ. ಒಂದು ವಿಷಯ ಮನಸ್ಸಲ್ಲಿ ಗಟ್ಟಿಯಾಗಿ ಊರ್ಬಿಡ್ಲಿ ನಿಮಗೆ, ಈ ಜನ ಇದಾರಲ್ಲ, ಈ ರೀತಿ ಮಾತಾಡೋ ಜನ, ಇವರ ಅನಿಸಿಕೆ ಅಭಿಪ್ರಾಯಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಧೃತಿಗೆಡೋ ಹಂಗೆ ಮಾಡಲೇಬಾರ್ದು. ಏಕಾಗ್ರತೆಯಿಂದ ಏಕ ಮನಸ್ಸಿಂದ ನಿಮ್ಮ ಗುರಿಯತ್ತ ನಿಮ್ಮ ಮನಸ್ಸಿರಲಿ. ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇವನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರೋ, ಇದೇ ಜನ ಕಣ್ರಿ ಮೊದಲಿಗೆ ನಿಮ್ಮನ್ನು ಗುರುತಿಸೋದು. ಆಗ ನೋಡಿ ಅವರ ಅಸಹಾಯಕತೆ ಎದ್ದು ಕಾಣುತ್ತೆ ನಿಮಗೆ. ನಿಮ್ಮ ಪರಿಶ್ರಮ, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಡೆಡಿಕೇಶನ್ ಇದಿದೆಯಲ್ಲ, ಈ ವಿಷಯಗಳು ಅವರಿಗೆ ಜವಾಬು ಕೊಡುತ್ತೆ. ನೀವು ಹಿಡಿದ ದಾರಿಯಲ್ಲಿ ಧೃತಿಗೆಡದೆ ನಡೆದ್ರೆ ಸಾಕು. ಇಲ್ಲಿ ಫಲಶ್ರುತಿಗಳು ಸುಳ್ಳು ಹೇಳಲ್ಲ. ಈ ಆಡಿಕೊಳ್ಳುವವರ ಮುಂದೆನೇ ನೀವು ಎಷ್ಟು ದೂರಕ್ಕೆ ಬಂದಿದ್ದೀರಾ ಅನ್ನೋದು ಸ್ಪಷ್ಟವಾಗುತ್ತೆ ಅವರಿಗೆ. ಆಗ ಅವರ ನಗು, ಅವರ ವ್ಯಂಗ್ಯ ಎಲ್ಲ ಮೌನವಾಗಿ ಹೋಗುತ್ತೆ. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಇದೇ ಜನ ಕಣ್ರಿ ನಾಳೆ ನಿಮ್ಮನ್ನು ಬೇರೆಯವ್ರ ಮುಂದೆ ಹೊಗಳ್ತಾರೆ. ಆದರೂ ಯಾವುದೇ ಕಾರಣಕ್ಕೂ ಸೊಪ್ಪು ಮಾತ್ರ ಹಾಕಕ್ಕೆ ಹೋಗಬೇಡಿ. ಒಂದಿಷ್ಟು ಸಣ್ಣ ಪುಟ್ಟ ಆಸೆಗಳನ್ನು ನಮ್ಮ ಗುರಿಗಾಗಿ, ನಾವು ತಲುಪಬೇಕಾಗಿರೋ ಜಾಗಕ್ಕಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕಾಗತ್ತೆ. ಒಂದಿಷ್ಟು ಸಂತೋಷಗಳನ್ನು ಕ್ಷಣಿಕವಾಗಿ ನಾವು ಕಳ್ಕೋಬೇಕಾಗತ್ತೆ. ಅದಕ್ಕೂ ತಯಾರಾಗಿರಬೇಕಾಗತ್ತೆ ಈ ನಮ್ಮ ಮನಸ್ಸು. ಇವರೆಲ್ಲರ ಬೂಟಾಟಿಕೆಯ ಮಾತುಗಳಿಗೆ, ನಿಮ್ಮನ್ನು ವ್ಯಂಗ್ಯ ಮಾಡಿದ್ದ ರೀತಿಗಳಿಗೆ ಒಂದೇ ಉತ್ತರ ಕಣ್ರಿ, ನೀವು ಗೆದ್ದು ತೋರಿಸೋದು, ನಿಮ್ಮ ಗುರಿಯನ್ನು ತಲುಪೋದು. ಮುಂದೆ ಇಟ್ಟ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸ್ನೇಹಿತರೆ. ದಿನಂಪ್ರತಿ ಒಂದು ಸಣ್ಣ ಹೆಜ್ಜೆ ಇರಲಿ, ಅದನ್ನು ಮುಂದಕ್ಕಿಡಿ. ನಿಮ್ಮ ಗುರಿಗಳನ್ನು ತಲುಪೋಕ್ಕೆ ಅದು ಒಂದು ರಹದಾರಿ ಆಗುತ್ತೆ. ಈ ಸಣ್ಣ ಪುಟ್ಟ ಹೆಜ್ಜೆಗಳೇ ಬೆಟ್ಟದೆತ್ತರಕ್ಕೆ ನಿಮ್ಮನ್ನು ಬೆಳೆಸೋದು. ಮುಂದಕ್ಕೆ ಸಾಗೋದನ್ನು ಕಲೀರಿ. ಈ ಜನ ಆಡ್ಕೊಳ್ಳೋರು ಆಡ್ಕೋತಾನೆ ಇರ್ತಾರೆ. ಅವರನ್ನು ನೀವು ತಪ್ಪು ಅಂತ ಪ್ರೂವ್ ಮಾಡಲಿಕ್ಕೆ ನಿಮ್ಮ ಸಕ್ಸಸ್ಸನ್ನು ಕಾಂಪ್ರಮೈಸ್ ಮಾಡ್ಕೊಬೇಡಿ. ಇವರು ಆಡುವ ಮಾತುಗಳನ್ನು ನೀವು ಪ್ರೂವ್ ಮಾಡಿ ಸರಿ ಅಥವಾ ತಪ್ಪು ಅಂತ ವಿಶ್ಲೇಷಣೆ ಮಾಡೋದಕ್ಕಿಂತ ನೀವು ಸರಿ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸುವಷ್ಟು ತಾಕತ್ತು ನಿಮಗಿದೆ. ನಿಮ್ಮ ಗೆಲುವು ಇವರ ಎಲ್ಲರ ಪ್ರಶ್ನೆಗಳಿಗೆ, ಟೀಕೆಗಳಿಗೆ ಉತ್ತರವಾಗಿರಲಿ. ಆಲ್ ದಿ ವೆರಿ ಬೆಸ್ಟ್.